ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿದಂತಹ ಕಾರಿನಲ್ಲಿ 1 ಕೋಟಿ ರೂಪಾಯಿ ಪತ್ತೆಯಾದಂತಹ ಘಟನೆ ಅಂಕೋಲ ತಾಲೂಕಿನ ರಾಮನಗುಳಿ ಬಳಿ ನಡೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ರಾಮನಗುಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ನಿರ್ಜನ ಪ್ರದೇಶದಲ್ಲಿ ಕಾರನ್ನು ಪಾರ್ಕ್ ಮಾಡಲಾಗಿತ್ತು. ಈ ಬಗ್ಗೆ ಅಂಕೋಲ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದ್ದ ಹಾಗೆ ಪರಿಶೀಲನೆ ನಡೆಸಿದ್ದಾರೆ. ಕಾರಿನ ಡೋರ್ ತೆಗೆದು ನೋಡಿದಾಗ 1 ಕೋಟಿ ರೂಪಾಯಿ ಪತ್ತೆಯಾಗಿದೆ. KA 51MB9634 ನಂಬರ್ ಪ್ಲೇಟ್ನ ಕಾರ್ ಇದಾಗಿದೆ. ಕಾರಿನ ರಿಜಿಸ್ಟ್ರೇಷನ್ ನಂಬರ್ ಪರಿಶೀಲಿಸಿದಾಗ ಇದು ಆಲ್ಟ್ರೋಸ್ ಕಾರ್ ಅಂತ ತೋರಿಸ್ತಾ ಇದ್ದು ಮಡಿಕೇರಿಯ RTO ಪಾಸಿಂಗ್ ಅನ್ನು ಹೊಂದಿದೆ. ಅಸಲಿಗೆ ಇದು ಕ್ರಿಟಾ ಕಾರ್ ಆಗಿದ್ದು ಈ ಕಾರಿನ ಬೊನೆಟ್ ತೆರೆದ ಡಿಕ್ಕಿ ಸ್ಥಿತಿಯಲ್ಲಿದ್ದು ಕಾರಿನ ಸೀಟ್ ಕಿತ್ತು ಹೊರಗೆ ಬಿದ್ದಿರುವ ಸ್ಥಿತಿ ಇದೆ. ಸದ್ಯ ಅಂಕೋಲ ಪೊಲೀಸರು ವಾಹನವನ್ನು ವಶಕ್ಕೆ ಪಡೆದು ಠಾಣೆಯಲ್ಲಿ ಇರಿಸಿದ್ದು ಯಾವುದೋ ದರೋಡೆ ಮಾಡಿ ಹಣ ಸಾಗಿಸ್ತಾ ಇರುವಂತಹ ಅನುಮಾನ ಮೇಲ್ನೋಟಕ್ಕೆ ವ್ಯಕ್ತವಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್. ಎಷ್ಟು ಸಮಯದಿಂದ ಈ ಕಾರನ್ನ ಇಲ್ಲಿ ಪಾರ್ಕ್ ಮಾಡಲಾಗಿತ್ತು ಮತ್ತೆ ಅನ್ಯೂಶುವಲ್ ಆಕ್ಟಿವಿಟೀಸ್ ಕಾರಿನ ಸುತ್ತಮುತ್ತ ಏನಾದರೂ ಆಗಿತ್ತಾ? ಸ್ಥಳೀಯರು ಏನು ಹೇಳ್ತಾರೆ? ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ ಏನು? ಮತ್ತೆ ಕಾರಿನ ಓನರ್ ಯಾರು ಅನ್ನೋದು ಫೈಂಡ್ ಔಟ್ ಮಾಡಲಾಗಿದೆಯಾ? ಕಾರಿನ ಓನರ್ ಬಗ್ಗೆ ಇನ್ನೂ ಕೂಡ ಮಮತಾ ಫೈಂಡ್ ಔಟ್ ಮಾಡಲಾಗಿಲ್ಲ. ಏನಂತಂದ್ರೆ ಅಂಕೋಲದ ಬಾಳೆಗುಡಿ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಈ ಕಾರು ಪತ್ತೆಯಾಗಿತ್ತು. ನಿನ್ನೆ ಸಂಜೆ ವೇಳೆಯಲ್ಲಿ ಅನಾಥವಾಗಿ ಬಿದ್ದಿತ್ತು. ಅದನ್ನ ಸ್ಥಳೀಯ ಜನರು ನೋಡಿದಾಗ ಅಲ್ಲಿಗೆ ಪೊಲೀಸರಿಗೆ ಮಾಹಿತಿ ನೀಡಿದಾಗ ಪೊಲೀಸರು ತಕ್ಷಣ ಬಂದು ನೋಡಿದಾಗ ಆ ಕಾರಿನ ಮಾಲೀಕರು ಯಾರು ಇರಲಿಲ್ಲ. ಹೀಗಾಗಿ ಆ ಕಾರಿನ ಗ್ಲಾಸ್ ಅನ್ನ ಒಡೆದು ಒಳಗಡೆ ನೋಡಿದಾಗ ಸೀಟ್ ಹೊಡೆದ ಸ್ಥಿತಿಯಲ್ಲಿತ್ತು. ಅದರೊಳಗಡೆ ಒಂದು ಕಬ್ಬಿಣದ ಒಂದು ಹಣ ಕೂಡ ಇತ್ತು. ಅದನ್ನು ತೆಗೆದುಕೊಂಡು ಓಪನ್ ಮಾಡಿದಾಗ ಅದರಲ್ಲಿ 1,15,00,000 ರೂಪಾಯಿಗಳು ಇರುವುದು ಪತ್ತೆಯಾಗಿದೆ. ನಂತರದಲ್ಲಿ ಆ ವಾಹನವನ್ನ ತೆಗೆದುಕೊಂಡು ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಆ ಕಾರಿನಲ್ಲಿ ನಂಬರ್ ಪ್ಲೇಟ್ಗಳನ್ನು ಕೂಡ ನಕಲಿ ಹಾಕಲಾಗಿತ್ತು. ಅಂದ್ರೆ ಮಡಿಕೇರಿ ರಿಜಿಸ್ಟ್ರೇಷನ್ ತೋರಿಸ್ತಾ ಇತ್ತು. ಹೀಗಾಗಿ ಸಾಕಷ್ಟು ಗೊಂದಲ ಇದೆ. ಯಾರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ. ಆ ಕೆಲವು CC ಕ್ಯಾಮೆರಾಗಳು ಕೂಡ ಆ ಭಾಗದಲ್ಲಿ ಹೆದ್ದಾರಿಯ ಭಾಗದಲ್ಲಿದೆ. ಹಾಗಾಗಿ ಅವುಗಳ ಒಂದು ದೃಶ್ಯವನ್ನು ಕೂಡ ಈಗ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಯಾರು ಹೋಗಿದ್ದಾರೆ, ಈ ಕಾರನ್ನ ಇಲ್ಲಿಗೆ ಯಾರು ತಂದಿಟ್ರು, ಯಾಕಾಗಿಟ್ರು ಅನ್ನೋದ್ರ ಬಗ್ಗೆನೂ ಕೂಡ ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ. ಮತ್ತೆ ಈ ಕಾರಿನಲ್ಲಿ ಇದ್ದ ಹಣ ದರೋಡೆಗೆ ಮಾಡಿರಬಹುದು ಅಂತ ಪೊಲೀಸರು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ 1,15,00,000 ರೂಪಾಯಿ ಇರೋದ್ರಿಂದಾಗಿ ಈ ಹಣ ಇಷ್ಟೊಂದು ಹಣ ಎಲ್ಲಿಂದ ತಂದಿರಬಹುದು ಅನ್ನೋದು. ಯಾಕಂದ್ರೆ ಬ್ಯಾಂಕಿಂದ ಬಿಡಿಸಿದ್ರೆ ಅದಕ್ಕೆ ದಾಖಲೆಗಳು ಇರ್ತವೆ, ಎಲ್ಲವೂ ಇರ್ತದೆ. ಈ ರೀತಿ ರೈಟ್ ನವೀನ್ ಸಾಗರ್, ಮುಂದಿನ ಹಂತದಲ್ಲಿ ಮಾಹಿತಿ ಪಡ್ಕೊಳ್ತೀವಿ. ಧನ್ಯವಾದ.